ಸರ್, ನಮ್ಮ ಆಟೋ ಲೋನು ಕ್ಲಿಯರ್ ಆಗಿದೆ. ಏನೋ ಮಿಸ್ಟೇಕ್ ಆಗಿ ಆಟೋನ ಸೀಸ್ ಮಾಡ್ಕೊಂಡ್ ಬಂದಿದ್ದೀರಾ. ನಮ್ಮ ಅಣ್ಣನ್ ಗೊತ್ತಾಗೋದ್ರೊಳಗೆ ಆಟೋನ ರಿಲೀಸ್ ಮಾಡಿ, ಇಲ್ಲ ಅಂದ್ರೆ ಏನ್ ಎದುರಿಸ್ತಾ ಇದೀಯಾ? ಏನೋ ನನ್ನೆ ತಕೊಂಬಂದ್ರಿ, ಪರವಾಗಿಲ್ಲ. ಆಟೋನ ಸೀಸ್ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡಿದೆ. ನಿನ್ನ ನಾವೇ ತಕೊಂಬಂದಿದ್ವಾ ಇಲ್ಲ ನಮ್ಮ ನೀನೇ ತಕೊಂಬಂದಿದ್ಯಾ? ಏನೋ ಮಗ, ಪಬ್ಲಿಕ್ ನಮಗ್ ಟೈಮ್ ಕೊಡೋ ಮಟ್ಟಕ್ಕೆ ಅವ ಮೇಂಟೈನ್ ಮಾಡಿದೀರಾ? ಏನಿದು? ಯಾವಾಗ ಆಟೋ ಡ್ರೈವರ್ ಅಡ್ಡ ಬಂದು ನಮ್ಗೆಲ್ಲ ಹೊಡೆದ್ನೋ ಅವಾಗಿಂದ ಪಬ್ಲಿಕ್ಗೆ ನಮ್ಮೇಲೆ ಭಯನೇ ಹೋಗ್ಬಿಟ್ಟಿದೆ. ಅವನ್ನ ನೆಗ್ಲೆಕ್ಟ್ ಮಾಡಿ ಬಹಳ ತಪ್ಪು ಮಾಡ್ಬಿಟ್ಟು. ಅವನು ಯಾವ ಪಬ್ಲಿಕ್ ಅಲ್ಲಿ ನಮ್ಮವ್ರನ್ನ ಹೊಡೆದ್ನೋ ಅದೇ ಪಬ್ಲಿಕ್ ಅಲ್ಲಿ ಹುಡ್ಕೊಂಡು ಹೋಗಿ ಹೊಡಿಬೇಕು. ಅಂಜಿ, ಇವನೇ ನಮ್ಮನ್ನೆಲ್ಲ ವಾಂಚಿದ್ದು. ಹೊಡಿರೋ ಅಂದ್ರೆ ಬಿದ್ದೋದ್ರಲ್ಲ. ಅಂಜಿ, ಸ್ವಲ್ಪ ರಿವೈಂಡ್ ಮಾಡಿ ನೋಡು. ನೀನ್ ಯೋಚನೆ ಮಾಡೋ 2ರಷ್ಟು ಸ್ಪೀಡಲ್ಲಿ ನಾನ್ ಆಕ್ಷನ್ ಅಲ್ಲಿ ಇರ್ತೀನ. ನೀನ್ ಯಾರನ್ನ ಎದುರಾಕೊಂಡಿದ್ಯಾ ಅಂತ ನಿನಗೆ ಗೊತ್ತಿಲ್ಲ. ನೀನ್ ಯಾರು ಅಂತ ನಿನಗ್ ಗೊತ್ತಾ? ನಾನಾ? ಬೆಂಗಳೂರಿಗೆ ದೊಡ್ಡ ರೌಡಿ. ನಿನ್ನನ್ನೇ ಎದುರಾಕೊಳ್ತಾ ಇದ್ದೀನಿ ಅಂತಂದ್ರೆ ನಾನ್ ನಿನಗಿಂತ ದೊಡ್ಡ ರೌಡಿ. ಸಾಲ ಬೇಕಂತ ಬ್ಯಾಂಕಿಂದ ಹೆಣ್ಮಕ್ಳ ಹತ್ರ ಫೋನ್ ಮಾಡ್ಸೋದು, ರಿಕವರಿ ಮಾತ್ರ ನಿಮ್ಮಂತ ರೌಡಿಗಳ ಕೈಲ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸೀಸ್ ಮಾಡಿರೋ ಗಾಡಿಗಳನ್ನ ರಿಲೀಸ್ ಮಾಡು. ಇಲ್ಲ ಅಂದ್ರ ನಾನ್ ನಿನ್ ಎಲ್ಲಾ ವ್ಯವಹಾರನು ಸೀಸ್ ಮಾಡಾಕ್ಬಿಡ್ತೀನಿ. ಲೈಫಲ್ಲಿ ಯಾವತ್ತೂ ರಿಕವರ್ ಆಗಲ್ಲ. ಇನ್ನು ಏನು ಭಾಷಣ ಕೇಳ್ತಾ ನಿಂತ್ಕೊಡ್ತೀರಾ? ಕವರ್ ಆಗ್ರೋ. ಗುರು, ನಾವ್ ಅವತ್ತೆ ಕಾಂಪ್ರಮೈಸ್ ಆಗೋದ್ವಲ್ಲ, ಬರ್ಲ ಗುರು? ಬಿಟ್ಬಿಡು ಗುರು, ಎಲ್ಲ ಕಡೆ ಬಿಟ್ಬಿಡ್ತೀನಿ. ಇನ್ಮೇಲೆ ಇದಂದ್ರೆ ನಡ್ಸೋದಿಲ್ಲ. ಏಯ್, ಮೊದ್ಲು ಫೀಲ್ಡ್ ನ ಕರೆಕ್ಟ್ ಆಗಿ ತಿಳ್ಕೊ. ಎಷ್ಟು ಜನ ಹುಡುಗರು ಹಿಂದೆ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಅದ್ರಲ್ಲಿ ಎಷ್ಟು ಜನ ಗಂಡಸರಿದ್ದಾರೆ ಅನ್ನೋದು ಮುಖ್ಯ. ಹೇಗ್ ನಡೀತಿದೆ ಕಾರೋಬಾರು? ಕಾರು ಇಲ್ಲ, ಬಾರು ಇಲ್ಲ, ಎಲ್ಲ ಧ್ವಂಸ. ಏನ್ ಹೇಳ್ತಾ ಇದೀಯಾ? ನನ್ನ ಸಾಮ್ರಾಜ್ಯನೇ ಎಕ್ಕುಟ್ಟೋಯ್ತಣ. ಸರಿಯಾಗಿ ಪಗಳೋ. ನಮ್ದೊಂದೇ ನಿರ್ನಾಮ ಆಗೋಯ್ತಣ. ನಮ್ ಲೈಸೆನ್ಸು ಬ್ಲಾಕ್ ಲಿಸ್ಟ್ ಆಗೋಯ್ತು. ಬ್ಲಾಕ್ ಲಿಸ್ಟ್ ಆಗೋಯ್ತಾ? ನನಗೆ ಯಾಕೋ ಹೇಳಿಲ್ಲ. 1000 ಕೋಟಿ ಬಿಸ್ನೆಸ್ ಡೀಲು ಅಂತ ಬಹಳ ದೂರ ಹೋಗಿದ್ದೀರಾ. ನಿಮ್ಗೆ ಯಾಕೆ ಟೆನ್ಷನ್ ಕೊಡೋದು ಅಂತ ವಿಷಯ ತಿಳಿಸ್ಲಿಲ್ಲ ಅಣ್ಣ. ಇಷ್ಟಕ್ಕೆಲ್ಲ ಕಾರಣ ಒಬ್ಬ ಆಟೋ ಡ್ರೈವರ್ ಅಣ್ಣ. ಒಬ್ಬ ಮಾಮೂಲಿ ಆಟೋ ಡ್ರೈವರ್ ಇದನ್ ಹೇಳಕ್ ನನಗ್ ಫೋನ್ ಮಾಡ್ದ? ನಾಚಿಕೆ ಆಗಲ್ಲ? ಎದ್ರ ಕಡೆ ಇದ್ದಿರ ತಲೆ ಹೊಡೆದಾಗ್ತಿದ್ದೆ. ಅವನ್ ಎಲ್ಲೇ ಇದ್ರು ಹುಡುಕಿ ಎತ್ ಬಿಡ್ರು. ಅವನ್ನ ಮುಗ್ಸೋ ತನಕ ನನಗ್ ಫೋನ್ ಮಾಡ.